ನಾವು ಬಿಜೆಪಿಯವರ ಸಾಧನೆಯ ಬಗ್ಗೆ ಹೇಳುತ್ತಿಲ್ಲ. 2 ವರ್ಷಗಳಲ್ಲಿ ನಮ್ಮ ಸರ್ಕಾರ ಮಾಡಿದ ಸಾಧನೆ ತಿಳಿಸುತ್ತಿದ್ದೇವೆ. ನಮ್ಮ ಸಾಧನೆಗಳನ್ನು ಹೇಳಿದರೆ ಅವರಿಗೇನು ಸಮಸ್ಯೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಶ್ನಿಸಿದ್ರು. ಕಾಂಗ್ರೆಸ್ ಸರ್ಕಾರದ 2 ವರ್ಷಗಳ ಸಾಧನಾ ಸಮಾವೇಶಕ್ಕೆ ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸುತ್ತಿರುವ ಕುರಿತು ಪ್ರಶ್ನೆಗೆ ಎಲೆ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಬಿಜೆಪಿಯವರು ತಮ್ಮ ಸಾಧನೆಯ ಬಗ್ಗೆ ಹೇಳಲು ಬೇಡ ಎಂದವರು ಯಾರು? ದೇಶದಲ್ಲಿ ಅಧಿಕಾರದಲ್ಲಿ ಇರುವ ಬಿಜೆಪಿ ಸರ್ಕಾರ 11 ವರ್ಷಗಳಲ್ಲಿ ಮಾಡಿರುವ ಸಾಧನೆಯ ಬಗ್ಗೆ ತಿಳಿಸಲಿ ಎಂದು ತಿರುಗೇಟು ಕೊಟ್ಟರು. ಆಲ್ರೆಡಿ ಮುಗಿಸಿದ್ದಾರೆ, ಬಹುಶಃ ಮುಗಿಯೋ ಕೊನೆ ಹಂತದಲ್ಲಿ ಅವ್ರು ಮುಗಿಸ್ತಾ ಇದ್ದಾರೆ. ಸೊ ಅವ್ರಿಗೆ ರೈಟ್ಸ್ ಇದೆ ಮಾಡೋಕ್ಕೆ, ಮಾಡಲಿ. ನಮ್ಮ ಸಾಧನೆ 2 ವರ್ಷ ನಾವು ಮಾಡ್ತಾ ಇದ್ದೀವಿ, ನಮ್ಮ ಹಕ್ಕಿದೆ, ನಾವು ಮಾಡ್ತಾ ಇದ್ದೀವಿ. ಸರ್, ಈಗ 2 ವರ್ಷ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿಗಳು ಬಂದಾಗ್ತವೆ ಅನ್ನುವಂಥದ್ದು ಚರ್ಚೆಗಳಿವೆ. ಕಳೆದ 2 ವರ್ಷದಿಂದ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಸಾಧನಾ ಸಮಾವೇಶದಲ್ಲಿ ಇದ್ದೇ ಆಗ್ತದೆ. BJP ಅವರು ಡೇ 1 ಹೇಳ್ತಾರೆ ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರೆ ಅಂತ. 2 ವರ್ಷದಿಂದ ನಡೀತಾನೆ ಇದೆ, ಇನ್ನು 3 ವರ್ಷ ನಡೀತಾನೆ ಇರ್ತದೆ. ಸೊ ನಡೀತಾನೆ ಅಂತ ಆರೋಪಂತಿ ಮಾಡೇ ಮಾಡ್ತಾರೆ ಅವರು. ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದು ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ ಸರ್. ಹೇಳ್ತಾರಲ್ಲ, ನಡೆದಿದೆ, ಸರ್ಕಾರ ನಡೆದಿದೆ. ಅವ್ರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಇದೆ, ಅಂದರೆ ಸುಳ್ಳು ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಯೋಧರ ಬಗ್ಗೆ ಕೂಡ ಸಾಕಷ್ಟು ಬಿಜೆಪಿ ನಾಯಕರು, ಅಂದರೆ ಬೇರೆ ಬೇರೆ ರಾಜ್ಯದ DCMಗಳು ಅವರು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ರೈತರ ಸಮಾಧಿ ಮೇಲೆ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂಬ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಕ್ಕೆ ಅವರು ಹಾಗೆಯೇ ಹೇಳುತ್ತಾರೆ. ಬಿಜೆಪಿ ಸರ್ಕಾರದಲ್ಲೂ ಇಂಥ ಬೆಳವಣಿಗೆ ನಡೆದಿವೆ. ನಾವು ಸಾಧನೆ ಬಗ್ಗೆ ಹೇಳಲು ಹೊರಟಿದ್ದೇವೆ ಹೊರತು ವೈಫಲ್ಯದ ಬಗ್ಗೆ ಅಲ್ಲ ಎಂದರು. ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದೆ ಎಂಬ ಪ್ರಶ್ನೆಗೆ ಡಿಸೆಂಬರ್ ಇನ್ನೂ ದೂರವಿದೆ, ಆಗ ನೋಡೋಣ ಎಂದರು. ಕಾಂಗ್ರೆಸ್ನಲ್ಲಿ ಇರುವ ಹಿರಿಯ ಶಾಸಕರು ಸಚಿವರಾಗಲು ಆಕಾಂಕ್ಷೆ ವ್ಯಕ್ತಪಡಿಸುತ್ತಿರುವ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಸತೀಶ್, ನಮ್ಮ ಸರ್ಕಾರ 30 ತಿಂಗಳ ಅಧಿಕಾರಾವಧಿ ಪೂರೈಸಿದ ನಂತರ ಸಚಿವರಾಗಬೇಕು ಎಂದು ಬಹಳಷ್ಟು ಶಾಸಕರ ಒತ್ತಾಸೆ ಇದೆ. ಸಂಪುಟ ವಿಸ್ತರಣೆಯಾದರೆ ಎಲ್ಲರಿಗೂ ಅವಕಾಶ ಸಿಗುತ್ತದೆ, ಆದರೆ ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತದೆ ಎಂದು ಹೇಳಿದ್ರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.